ನಮಸ್ಕಾರ. ವೆಲ್ಕಮ್ ಟು ಶ್ರೀ ವಾಸು ಕನ್ಸಲ್ಟೆಂಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನು ಅಂದರೆ, ಫಸ್ಟ್ ಥಿಂಗ್ ಬಂದು ಆ್ಯನ್ಯುಯಲ್ ಪಾಸ್. ಆ್ಯನ್ಯುಯಲ್ ಪಾಸ್ ಅಂದರೆ ಫಾಸ್ಟ್ಯಾಗು ನ್ಯಾಷನಲ್ ಹೈವೇ ಟೋಲ್ ಟ್ರಾನ್ಸಾಕ್ಷನ್ ಮಾಡೋದು ಇವತ್ತಿಂದ ಲಾಂಚ್ ಆಗಿದೆ. ಆಗಸ್ಟ್ 15, 2025 ಇಸ್ವಿಯಲ್ಲಿ. ಸೊ ಇದರಲ್ಲಿ ಯಾವ ರೀತಿ ಅಂದರೆ, ನ್ಯಾಷನಲ್ ಹೈವೇ ನೀವು ಯಾವುದೇ ಟ್ರಾವೆಲ್ ಮಾಡಿದ್ರು, ಲೈಕ್ ಬ್ಯಾಂಗ್ಳೂರು ಮೈಸೂರು, ಬ್ಯಾಂಗ್ಳೂರು ಮಂಗಳೂರು, ಬ್ಯಾಂಗ್ಳೂರು ಮುಂಬೈ, ಚಿತ್ರದುರ್ಗ, ಈ ಕಡೆ ಹೊಸೂರು ರೋಡು, ಇದೆಲ್ಲ ನ್ಯಾಷನಲ್ ಹೈವೇ ಕೆಳಗಡೆ ಬರುತ್ತೆ. ಸೊ ಇಲ್ಲಿ ಏನೇ ಟ್ರಾವೆಲ್ ಮಾಡೋದು ನಿಮ್ಗೆ ಏನಾಗ್ತಾ ಇತ್ತು, ಫಸ್ಟು ಒಂದು ಟೋಲ್ಗೆ 80 ರೂಪಾಯಿ ಆಗ್ತಾ ಇತ್ತು. ಈಗ ನೀವು ಪಾಸ್ ತೊಗೊಳ್ಳೋದ್ರಿಂದ 300 ರೂಪಾಯಿ ಕೊಟ್ಟು ಪ್ರತಿ ಟೋಲು 15 ರೂಪಾಯಿ ಆಗುತ್ತೆ. ಈ ಥರ 1 ಇಯರ್ ಅಥವಾ 200 ಟೋಲ್ ಕ್ರಾಸ್ ಮಾಡೋದು. ಅಥವಾ ಅಂದರೆ ಈಗ ನೀವು ಫಾಸ್ಟ್ಯಾಗಲ್ಲಿ 3000 ರೂಪಾಯಿ ಕೊಟ್ಟು ಟೋಲ್ ಪ್ಲಾಜಾಸ್ ತೊಗೊಂಡ್ರೆ 200 ಟೋಲ್ ಪ್ಲಾಜಾ ನೀವು 1 ಮಂತಲ್ಲಿ ಖಾಲಿ ಮಾಡಿದ್ರೆ ಅದು ಖಾಲಿ ಆಗೋಗುತ್ತೆ. ಇಲ್ಲ 1 ವರ್ಷ ತನಕ ಯೂಸ್ ಮಾಡ್ಬೋದು. ಎರಡನೇದು, ಸ್ಟೇಟ್ ಹೈವೇ ಇದರಲ್ಲಿ ಅಪ್ಲಿಕೇಬಲ್ ಆಗಲ್ಲ. ಸ್ಟೇಟ್ ಹೈವೇ ಅಂದರೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಈಗ ನಮ್ಮ ದೊಡ್ಡಬಳ್ಳಾಪುರ ರೂಟ್ ಇರ್ಬೋದು, ಘಾಟಿಗೆ ಹೋಗೋವಾಗ ಇದೆಲ್ಲ ಬಂದು ಸ್ಟೇಟ್ ಹೈವೇ ಕನ್ಸಿಡರ್ ಮಾಡಿದ್ದಾರೆ. ಸೊ ಸ್ಟೇಟ್ ಹೈವೇ ಇದಕ್ಕೆ ಅಪ್ಲಿಕೇಬಲ್ ಆಗಲ್ಲ. ರೆಗ್ಯುಲರ್ ಅಮೌಂಟ್ ಏನು ರೀಚಾರ್ಜ್ ಮಾಡಿರ್ತೀರೋ ಅದರಲ್ಲಿ ಕಟ್ ಆಗುತ್ತೆ. ಆಮೇಲೆ ಈಗ ನಮ್ಮ ಬೆಂಗಳೂರು ಮೆಟ್ರೋ ಸಿಟೀಸಲ್ಲಿ ಮಾಲ್ಗಳಲ್ಲಿ ಫಾಸ್ಟ್ಯಾಗಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಇದೆ. ಸೊ ಅಲ್ಲೇನಾಗುತ್ತೆ, ನೀವು ಮಾಲ್ಗಳಲ್ಲಿ 5 ಗಂಟೆಗೆ ಇಟ್ಟು 8 ಗಂಟೆಗೆ ತೆಗಿತೀರಾ, ಅದು ಅವರ್ ಬೇಸಿಸ್ ಮೇಲೆ ಅದು ನಮ್ಮ ರೆಗ್ಯುಲರ್ ಫಾಸ್ಟ್ಯಾಗ್ ಬ್ಯಾಲೆನ್ಸಲ್ಲೇ ಕಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದು ನಮ್ಮದು ಸುಮಾರು ಕ್ವಶನ್ಸ್ ಈಗಾಗಲೇ ಬಂದಿರೋದು ನನಗೆ, ಇಲ್ಲಿಂದ ನಮ್ಮ ಎಲೆಕ್ಟ್ರಾನಿಕ್ ಸಿಟಿಗೆ ನೈಸ್ ರೋಡಿಂದ ಹೋಗೋದು ಅದು ಅಪ್ಲಿಕೇಬಲ್ ಆಗುತ್ತೋ ಇಲ್ಲ ಅಂತ. ಸೊ ಇವತ್ತು ಸ್ಟಾರ್ಟ್ ಆಗಿರೋದ್ರಿಂದ ಅದು ಅಪ್ಲಿಕೇಬಲ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಯಾರಾದರೂ ಯೂಸ್ ಮಾಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಯೂಸ್ ಆಗ್ತಾ ಇದೆಯಾ ಇಲ್ವಾ ಅಂದ್ಬಿಟ್ಟು. ಸೊ ಅದ್ರ ಬಗ್ಗೆ ನನ್ನ ಹತ್ರ ಯಾವುದೇ ಥರ ಮಾಹಿತಿ ಇಲ್ಲ. ಎರಡನೇದು, ಇದು ಯಾವ ರೀತಿ ಅಪ್ಲೈ ಮಾಡೋದು ಅಂದರೆ, ಸೊ ಇದಕ್ಕೆ ಬೇಕಾಗಿರೋಂಥ ಡಾಕ್ಯುಮೆಂಟು ಆಲ್ರೆಡಿ ನಾನು ನನ್ನ ಸ್ಟೇಟಸ್ಸು ಇದರಲ್ಲೆಲ್ಲ ಬಿಟ್ಟಿದ್ದೀನಿ. ನಿಮ್ಮ ವೆಹಿಕಲ್ ನಂಬರು, ರಿಜಿಸ್ಟರ್ಡ್ ಮೊಬೈಲ್ ನಂಬರು ಎಲ್ಲ ಇರಬೇಕು. ಇದನ್ನು ಅಪ್ಲೈ ಮಾಡಿದ್ರೆ ಆ್ಯಕ್ಟಿವೇಟ್ ಆಗುತ್ತೆ. ಬಟ್ ಇದಕ್ಕೆ ಆ್ಯಕ್ಟಿವೇಟ್ಗೆ ಕೆಲವು ಕಂಡೀಷನ್ಸ್ ಇದೆ. ನಿಮ್ಮ ಗಾಡಿ ಬ್ಲ್ಯಾಕ್ ಲಿಸ್ಟು, ಹಾಟ್ ಲಿಸ್ಟು, ಮೈನಸ್ ಬ್ಯಾಲೆನ್ಸು, ಲೋ ಬ್ಯಾಲೆನ್ಸು ಇದರಲ್ಲಿ ಇರಬಾರ್ದು. 2 ಬ್ಯಾಂಕ್ ಫಾಸ್ಟ್ಯಾಗಲ್ಲಿ ಇರಬಾರ್ದು. ಇವಾಗ ನನ್ನ ಹೆಸರಲ್ಲಿ ಮೊಬೈಲ್ ನಂಬರು ಇವೆಲ್ಲ ಇದು ವೆಹಿಕಲ್ ಐತೆ, ನಾನು ಸೆಕೆಂಡ್ ಹ್ಯಾಂಡ್ ಪರ್ಚೇಸ್ ಮಾಡಿದ್ದೀನಿ ಅಂದರೆ ಅಂಥವಕ್ಕೆ ಅಪ್ಲಿಕೇಬಲ್ ಆಗೋಲ್ಲ. ಯಾವುದೇ ಕಾರಣದಿಂದ ನಾನು ಗಾಡಿ ಮಾರಿದ್ಮೇಲೆ ನಂದು ಸೇಲ್ ಆಗಿದೆ ಅಂತ RC ಎಲ್ಲ ಏನು ಚೇಂಜ್ ಮಾಡ್ತೀನೋ ಅದೇ ಥರ ಫಾಸ್ಟ್ಯಾಗ್ ಸರೆಂಡರ್ ಮಾಡಿ ನಾನು ಬೇರೆ ತೊಗೋಬೇಕಾಗತ್ತೆ. ಸೊ ಈಗ ಇವತ್ತಿಂದ ಫಾಸ್ಟ್ಯಾಗು ನ್ಯಾಷನಲ್ ಹೈವೇ ಟೋಲ್ ಪ್ಲಾಜಾ ಫ್ರೀ ಅಂತ ಅಪ್ಲಿಕೇಬಲ್ ಸ್ಟಾರ್ಟ್ ಆಗಿದೆ. ಯಾರಿಗೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕೋ ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಅಥವಾ ನನ್ನ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇರುತ್ತೆ, ಅದರಲ್ಲಿ ನೀವು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ಧನ್ಯವಾದಗಳು.